ಸೂಪರ್ ಫುಡ್ಸ್ ಒಂದು ಮುಷ್ಟಿ ಆಹಾರದಲ್ಲಿ ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ಹೆಚ್ಚಿನ ವಿಟಮಿನ್ಗಳು, ಖನಿಜಾಂಶಗಳು, ಆರೋಗ್ಯಕರ ಕೊಬ್ಬಿನ ಅಂಶ ಮತ್ತು ಆಂಟಿ ಆಕ್ಸಿಡೆಂಟ್ಸ್ಗಳು ಸಿಗುತ್ತೆ ಅಂದ್ರೆ ಆಶ್ಚರ್ಯ ಆಗುತ್ತಲ್ಲ. ಇದೆಲ್ಲ ಸಿಗೋದು ಕೆಲವೊಂದಿಷ್ಟು ಬೀಜಗಳಿಂದ. ಚಿಯಾ ಬೀಜ, ಅಗಸೆ ಬೀಜ, ಸೂರ್ಯಕಾಂತಿ ಬೀಜ, ಕುಂಬಳಕಾಯಿ ಬೀಜದಿಂದ. ಈ ಎಲ್ಲ ಬೀಜಗಳನ್ನ ತಗೊಳ್ಳೋದ್ರಿಂದ ನಮ್ಮ ಹೃದಯದ ಆರೋಗ್ಯ ಚೆನ್ನಾಗಿರುತ್ತೆ, ನಮ್ಮ ಮೂಳೆಗಳು ಗಟ್ಟಿಯಾಗಿರ್ಲಿಕ್ಕೆ ಸಾಧ್ಯ, ನಮ್ಮ ಪಚನ ಕ್ರಿಯೆ ಚೆನ್ನಾಗಿರುತ್ತೆ, ನಮ್ಮ ಚರ್ಮದ ಆರೋಗ್ಯ, ಮೈಕಾಂತಿ ಚೆನ್ನಾಗಿಟ್ಕೊಳ್ಳಿಕ್ಕೆ ಸಾಧ್ಯ ಮತ್ತು ನಮ್ಮ ರೋಗ ನಿರೋಧಕ ಶಕ್ತಿ ಚೆನ್ನಾಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ. ಇಷ್ಟೆಲ್ಲ ಉಪಯೋಗಗಳು ಈ ಬೀಜಗಳಿಂದ ಹೇಗೆ ಸಾಧ್ಯ? ಆ ಬೀಜಗಳನ್ನ ನಾವು ಇಡೀ ಬೀಜ ಹಾಗೆ ತಗೋಬೇಕಾ, ಅದನ್ನ ರೋಸ್ಟ್ ಮಾಡಿ ತಗೋಬೇಕಾ, ಪುಡಿ ಮಾಡಿ ತಗೋಬೇಕಾ? ಈ ಎಲ್ಲ ವಿಷಯಗಳನ್ನ ಇವತ್ತು ಅರ್ಥ ಮಾಡ್ಕೊಳ್ಳೋಣ. ನಮಸ್ಕಾರ, ನಾನು ನಿಮ್ಮ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಕಿಶನ್ ಭಾಗವತ್. ಬಹಳಷ್ಟು ಜನ ಈ ಬೀಜಗಳ ಉಪಯೋಗಗಳನ್ನು ತಿಳ್ಕೊಂಡಿದ್ರು ಅವರು ಪ್ರತಿನಿತ್ಯ ಆಹಾರದಲ್ಲಿ ಅದನ್ನು ಬಳಸ್ತಾ ಇರಲ್ಲ. ನೀವು ಈ ಬೀಜಗಳನ್ನ ದಿನ ಬಳಸ್ತೀರಾ? ನನಗೆ ಕಮೆಂಟ್ ಅಲ್ಲಿ ದಯವಿಟ್ಟು ತಿಳಿಸಿ. ಈ ಬೀಜಗಳನ್ನ ನಾವು ಯಾಕೆ ಪ್ರತಿನಿತ್ಯ ಉಪಯೋಗಿಸ್ಬೇಕು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಳೋಣ. ಈ ವಿಡಿಯೋ ನಾನು ಮಾಡ್ತಾ ಇರೋದು ನನ್ನ ಸಬ್ಸ್ಕ್ರೈಬರ್ ಒಬ್ರು ಈ ಬೀಜಗಳನ್ನ ತಿನ್ನೋದ್ರಿಂದ ಏನು ಉಪಯೋಗ ಆಗುತ್ತೆ, ಅದನ್ನು ಹೇಗೆ ಬಳಸಬೇಕು ಅಂತ ನನಗೆ ಪ್ರಶ್ನೆ ಕೇಳಿದ್ರು. ಅದಕ್ಕೆ ಉತ್ತರವಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಅಗಸೆ ಬೀಜದ ಬಗ್ಗೆ ತಿಳ್ಕೊಳ್ಳೋಣ. ಫ್ಲಾಕ್ಸ್ ಸೀಡ್ಸ್ ಅಂತ ಹೇಳ್ತೀವಿ. ಅಗಸೆ ಬೀಜ ನಮ್ಮ ಭಾರತೀಯ ಶೈಲಿ ಆಹಾರ ಪದ್ಧತಿಯಲ್ಲಿ ಬಹಳಷ್ಟು ವರ್ಷಗಳಿಂದ, ಹಲವಾರು ತಲೆಮಾರುಗಳಿಂದ ನಾವು ಬಳಸ್ತಾ ಇದ್ದೀವಿ. ಆದರೆ ಇದರಿಂದ ನಮ್ಗೆ ಏನೇನು ಉಪಯೋಗ ಆಗುತ್ತೆ? ಇದರಲ್ಲಿ ಮುಖ್ಯವಾಗಿ ಒಮೆಗಾ 3 ಫ್ಯಾಟಿ ಆಸಿಡ್ಸ್, ALA ಇರುತ್ತೆ. ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಇರೋದ್ರಿಂದ ಉರಿಯೂತವನ್ನು ಕಡಿಮೆ ಮಾಡುವಂತಹ ಗುಣಗಳಿರುತ್ತೆ. ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಅಂತ ಹೇಳ್ತೀವಿ. ಇದಿರೋದ್ರಿಂದ ನಮ್ಮ ಹೃದಯಕ್ಕೆ ಇದು ಬಹಳ ಒಳ್ಳೆಯದು. ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಹೃದಯ ಚೆನ್ನಾಗಿಟ್ಕೊಳ್ಳುತ್ತೆ. ಅದರಿಂದ ಅಗಸೆ ಬೀಜ ತಿನ್ನೋದ್ರಿಂದ ನಮ್ಮ ಹೃದಯಕ್ಕೆ ಇದು ಒಳ್ಳೆಯದು. BP-ಯನ್ನು ಕಡಿಮೆ ಮಾಡುವಂತಹ ಗುಣಗಳು ಇದರಲ್ಲಿರುತ್ತೆ. ಇದರಲ್ಲಿ ಫೈಬರ್, ನಾರಿನಂಶ ಚೆನ್ನಾಗಿರುತ್ತೆ. ನಾರಿನಂಶ ಅದರಲ್ಲೂ ಸಾಲ್ಯುಬಲ್ ಮತ್ತು ಇನ್ಸಾಲ್ಯುಬಲ್, ನೀರಲ್ಲಿ ಕರಗುವಂತಹ ಮತ್ತು ಕರಗದೇ ಇರುವಂತಹ ನಾರಿನಂಶ ಇರೋದ್ರಿಂದ ನಮ್ಮ ಪಚನ ಕ್ರಿಯೆ ಬಹಳ ಚೆನ್ನಾಗಾಗುತ್ತೆ. ಸಾಲ್ಯುಬಲ್ ಫೈಬರ್ ಇರೋದ್ರಿಂದ ನಮ್ಮ ರಕ್ತದಲ್ಲಿ ಸಕ್ಕರೆ ಪ್ರಮಾಣವನ್ನು ಚೆನ್ನಾಗಿ ಮೇಂಟೈನ್ ಮಾಡಲಿಕ್ಕೆ ಇದು ಸಹಾಯಕ ಆಗುತ್ತೆ. ಅದರಿಂದ ಡಯಾಬಿಟಿಸ್ ಇರೋರು ಕೂಡ ಈ ಅಗಸೆ ಬೀಜ ಬಹಳ ಒಳ್ಳೆಯದು ಅಂತ ಹೇಳ್ಬೋದು. ಅದರ ಜೊತೆಗೆ ಇದರಲ್ಲಿ ಲಿಗ್ನಾನ್ ಅನ್ನುವಂತಹ ಕೆಮಿಕಲ್ ಇರೋದ್ರಿಂದ ಇದು ಸೆಲ್ ಡ್ಯಾಮೇಜ್ ಅನ್ನ ಕಡಿಮೆ ಮಾಡುತ್ತೆ. ಅದರಿಂದ ಕ್ಯಾನ್ಸರ್ ಅನ್ನು ಕೂಡ ಇದು ತಡೆಗಟ್ಟುವಲ್ಲಿಗೆ ಸಹಾಯಕ ಆಗುತ್ತೆ. ಅದರ ಜೊತೆಗೆ ಕೆಲವೊಂದು ಪ್ರೋಟೀನ್, ವಿಟಮಿನ್ B1, ಥೈಮಿನ್, ಕೆಲವೊಂದು ಖನಿಜಾಂಶಗಳು, ಮೆಗ್ನೀಷಿಯಂ, ಸೆಲಿನಿಯಂ, ಫಾಸ್ಫರಸ್, ಈ ಎಲ್ಲ ಖನಿಜಾಂಶಗಳು ಕೂಡ ಈ ಅಗಸೆ ಬೀಜದಲ್ಲಿ ಇರೋದ್ರಿಂದ ಇದು ಬಹಳ ನಮ್ಮ ಆರೋಗ್ಯಕ್ಕೆ ಒಳ್ಳೆಯ ಗುಣಲಕ್ಷಣಗಳು ಇರುವಂತಹ ಬೀಜಗಳು ಅಂತ ನಾವು ಹೇಳ್ಬೋದು. ಅಗಸೆ ಬೀಜ ನಾವು ಹೇಗೆ ಬಳಸಬೇಕು? ನಾವು ತಗೋಬೇಕಾದ್ರೆ ಕೆಮಿಕಲ್ಗಳು ಇಲ್ಲದೆ ಇರುವಂಥ ಆರ್ಗ್ಯಾನಿಕ್ ಅಗಸೆ ಬೀಜವನ್ನು ತಗೋಬೇಕು. ಇಡೀ ಬೀಜಗಳನ್ನು ತಗೊಳ್ಳೋದ್ರು ಅದನ್ನು ತಿನ್ನಬಹುದು ಅಥವಾ ಅದನ್ನು ರೋಸ್ಟ್ ಮಾಡಿ ಕೂಡ ತಿನ್ನಬಹುದು. ಆದರೆ ನಮಗೆ ಹೆಚ್ಚು ಲಾಭ ಆಗೋದು ಅಗಸೆ ಬೀಜವನ್ನು ಕುಟ್ಟಿ ಪುಡಿ ಮಾಡಿ ಆ ಪುಡಿಯನ್ನು ನಾವು ತಿಂದಾಗ. ನಾವು ಅಗಸೆ ಬೀಜವನ್ನು ಹಾಗೆ ಒಂದು ಏರ್ ಟೈಟ್ ಕಂಟೈನರ್ಲಿ ಸ್ಟೋರ್ ಮಾಡಿ ಇಡಬಹುದು. ಆದರೆ ಪುಡಿ ಮಾಡಿರುವಂತಹ ಅಗಸೆ ಬೀಜ ಆದಷ್ಟು ಬೇಗ ನಾವು ಅದನ್ನು ತಗೋಬೇಕು. ಇಲ್ಲಾಂದ್ರೆ ನಾವು ಏರ್ ಟೈಟ್ ಕಂಟೈನರ್ಲಿ ಫ್ರಿಡ್ಜಲ್ಲಿ ಇಡಬೇಕು. ಯಾಕಂದ್ರೆ ಹೊರಗಡೆ ಇಟ್ಬಿಟ್ರೆ ಅದು ಆಕ್ಸಿಡೇಷನ್ ಆಗೋದ್ರಿಂದ ಅದರ ಪವರ್ ಅನ್ನ ಕಡಿಮೆ ಮಾಡ್ಕೊಂಡ್ಬಿಡುತ್ತೆ ಅಂತ ಹೇಳ್ಕೊಂಡು. ನಾವು ಈ ಅಗಸೆ ಬೀಜವನ್ನ ಹೇಗೆ ತಿನ್ನಬಹುದು? ಇಡೀ ಬೀಜವನ್ನ ಅಥವಾ ರೋಸ್ಟ್ ಮಾಡ್ಕೊಂಡಿರುವಂತಹ ಅಗಸೆ ಬೀಜವನ್ನ 1 ರಿಂದ 2 ಟೇಬಲ್ ಸ್ಪೂನ್ ಅನ್ನ ನಾವು ಪ್ರತಿನಿತ್ಯ ಬಳಸೋದ್ರಿಂದ ನಮಗೆ ಲಾಭ ಆಗುತ್ತೆ. ಅದನ್ನ ಕುಟ್ಟಿ ಪುಡಿ ಮಾಡಿಕೊಂಡು ಕೂಡ ತಿನ್ಬಹುದು. ಅವಾಗ ಅದರಿಂದ ಹೆಚ್ಚು ನಾವು ಉಪಯೋಗಗಳನ್ನು ಪಡ್ಕೋಬಹುದು ಅಂತ ಹೇಳ್ತೀವಿ. ಅದನ್ನ ನಾವು ಸುಲಭವಾಗಿ ನಮಗೆ ಹಾಗೆ ತಿನ್ನಕ್ ಆಗ್ತಾ ಇಲ್ಲ, ಕಷ್ಟ ಆಗ್ತಾ ಇದೆ ಅಂತಂದ್ರೆ ಅದನ್ನ ಚಪಾತಿ ಹಿಟ್ಟಿನ ಜೊತೆಗೆ ಅಥವಾ ರೊಟ್ಟಿ ಹಿಟ್ಟಿನ ಜೊತೆಗೆ ಮಿಕ್ಸ್ ಮಾಡ್ಕೊಂಡು ಆದ್ರೆ ಚಪಾತಿ ಮಾಡ್ಕೊಂಡು ತಿನ್ನೋದ್ರಿಂದ ನಾವು ಸುಲಭವಾಗಿ ರುಚಿಕರವಾಗಿ ತಿನ್ಬಹುದು. ಅಗಸೆ ಬೀಜದ ಚಟ್ನಿ ಪುಡಿಯನ್ನ ಮಾಡ್ತಾರೆ, ಅದು ಬಹಳ ಚೆನ್ನಾಗಿ ರುಚಿಯಾಗಿರುತ್ತೆ. ಅದನ್ನ ಮೊಸರಿನ ಜೊತೆ ತಿಂದ್ರೆ ನಮ್ಗೆ ಖುಷಿಯಾಗಿ ನಾವು ತಿನ್ನೋಕೆ ಸಾಧ್ಯ. ಅದ್ರ ಜೊತೆಗೆ ಹಣ್ಣಿನ ರಸ ಮಾಡ್ಕೊಂಡು ಅದಕ್ಕೆ ಮಿಕ್ಸ್ ಮಾಡ್ಕೊಂಡು ಸ್ಮೂದಿ ಮಾಡ್ಕೊಂಡು ತಿನ್ನೋದ್ರಿಂದನೂ ಕೂಡ ನಮ್ಗೆ ಲಾಭ ಆಗುತ್ತೆ. ಪ್ರತಿದಿನ 1 ರಿಂದ 2 ಟೇಬಲ್ ಸ್ಪೂನ್ ಅಗಸೆ ಬೀಜ ತಿನ್ನುವಂತ ಅಭ್ಯಾಸವನ್ನ ನಾವೆಲ್ಲ ಬೆಳೆಸ್ಕೋಬೇಕು. ಎರಡನೇದು ಚಿಯಾ ಸೀಡ್ಸ್, ಚಿಯಾ ಬೀಜಗಳು. ಇದರಲ್ಲೂ ಕೂಡ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಇರೋದ್ರಿಂದ ಉರಿಯೂತವನ್ನ ಕಡಿಮೆ ಮಾಡುವಂತಹ ಗುಣಗಳಿರುತ್ತೆ. ಹೃದಯಕ್ಕೆ ಇದು ಒಳ್ಳೆಯದು. ಅದರ ಜೊತೆಗೆ ಕೊಲೆಸ್ಟ್ರಾಲ್ ಅಂಶವನ್ನ ಕಡಿಮೆ ಮಾಡುತ್ತೆ. ಅದರಿಂದ ಹಾರ್ಟ್ ಅಟ್ಯಾಕ್ ಆಗುವಂತ ಸಾಧ್ಯತೆ ಕಡಿಮೆ. ಉರಿಯೂತ ಕಡಿಮೆ ಮಾಡೋದ್ರಿಂದ ಈ ಅಗಸೆ ಬೀಜ ಮತ್ತು ಚಿಯಾ ಬೀಜ ಎರಡರಲ್ಲೂ ಕೂಡ ಆರ್ಥರೈಟಿಸ್ಗೆ ಇದು ಬಹಳ ಒಳ್ಳೆಯದು ಅಂತ ಹೇಳ್ತೀವಿ. ಆರ್ಥರೈಟಿಸ್ ಅಂದ್ರೆ ಕೀಲ್ ನೋವು, ಮಂಡಿ ನೋವು, ಸೊಂಟ ನೋವು ಇರುವಂತವ್ರು, ಕುತ್ತಿಗೆ ನೋವು, ಸೊಂಟ ನೋವು, ಅಲ್ಲೂ ಕೂಡ ಉರಿಯೂತ ಇರುತ್ತೆ. ಅದನ್ನ ಕಡಿಮೆ ಮಾಡೋದ್ರಲ್ಲೂ ಕೂಡ ಈ ಅಗಸೆ ಬೀಜ, ಚಿಯಾ ಬೀಜ ಎರಡೂ ತಗೊಂಡ್ರೆ ನಮ್ಗೆ ಸಹಾಯ ಆಗುತ್ತೆ ಅಂತ ನಾವು ಹೇಳ್ತೀವಿ. ಅದರ ಜೊತೆಗೆ ಮೂಳೆಗಳು ಗಟ್ಟಿಯಾಗಿ ಇಟ್ಕೊಳ್ಳಿಕ್ಕೆ ಈ ಚಿಯಾ ಬೀಜದಲ್ಲಿ ಕ್ಯಾಲ್ಸಿಯಂ, ಫಾಸ್ಫರಸ್, ಮೆಗ್ನೀಷಿಯಂ ಇರುತ್ತೆ. ಅದರಿಂದ ಇದು ಮೂಳೆ ಗಟ್ಟಿಯಾಗ್ಲಿಕ್ಕೆ ಇದು ಬಹಳ ಒಳ್ಳೆಯದು. ಅದರ ಜೊತೆಗೆ ಇದರಲ್ಲಿ ಫೈಬರ್ ಜಾಸ್ತಿ ಇರೋದ್ರಿಂದ ನಮ್ಮ ಪಚನ ಕ್ರಿಯೆ ಚೆನ್ನಾಗಿರುತ್ತೆ. ಸಕ್ಕರೆ ಪ್ರಮಾಣವನ್ನು ರಕ್ತದಲ್ಲಿ ಮೇಂಟೈನ್ ಮಾಡುತ್ತೆ. ಡಯಾಬಿಟಿಸ್ನವ್ರಿಗೆ ಒಳ್ಳೆಯದು. ಅದರ ಜೊತೆಗೆ ಇದರಲ್ಲಿ ಪ್ರೋಟೀನ್ ಜಾಸ್ತಿ ಇರುತ್ತೆ.
ಪ್ರೋಟೀನ್ ಮತ್ತು ಫೈಬರ್ ಹೆಚ್ಚಿರೋದ್ರಿಂದ ನಮಗೆ ಎನರ್ಜಿ ಬೂಸ್ಟ್ ಸಿಗುತ್ತೆ ಮತ್ತು ಎನರ್ಜಿ ಸಿಗುವಂಥದ್ದು ಸಸ್ಟೈನ್ಡ್ ಎನರ್ಜಿ ಆಗಿರುತ್ತೆ. ಅಂದ್ರೆ ಒಂದ್ಸಲ ನಮಗೆ ಸಕ್ಕರೆ ತಿಂದಾಗ ಶಕ್ತಿ ಬರುತ್ತೆ, ನಿಧಾನ ಆಮೇಲೆ ಕಡಿಮೆ ಆಗ್ಬಿಡುತ್ತೆ. ಆದ್ರೆ ಇದರಲ್ಲಿ ಇರುವಂತಹ ಎನರ್ಜಿ ನಿಧಾನವಾಗಿ ಅದು ನಮಗೆ ಸಿಗ್ತಾ ಇರೋದ್ರಿಂದ ಕಂಟಿನ್ಯೂಸ್ ಆಗಿ ಎನರ್ಜಿ ಸಿಗ್ಲಿಕ್ಕೆ ಇದು ಬಹಳ ಒಳ್ಳೆಯದು ಅಂತ ಹೇಳ್ತೀವಿ. ಈ ಚಿಯಾ ಬೀಜವನ್ನ ನಾವು ಹೇಗೆ ಬಳಸ್ಬೋದು? 1-2 ಟೇಬಲ್ ಸ್ಪೂನ್ ಚಿಯಾ ಬೀಜ ಒಂದು ದಿನಕ್ಕೆ ಒಳ್ಳೆಯದು ಅಂತ ಹೇಳ್ತೀವಿ. ಇದನ್ನು ಕೂಡ ನಾವು ನೀರಿನಲ್ಲಿ ಹಾಕಿದಾಗ ಅದು ನಿಧಾನವಾಗಿ ಅರಳುತ್ತೆ. ಅದನ್ನ ನಾವು ಲಸ್ಸಿ ಅಂದ್ರೆ ಮೊಸರಲ್ಲಿ ಹಾಕಿ ಹಾಗೆ ತಿನ್ಬಹುದು, ಅಥವಾ ಲಸ್ಸಿ ಮಾಡ್ಕೊಂಡು ಕುಡಿಬಹುದು, ಅಥವಾ ಸಲಾಡ್ ತರಕಾರಿಯನ್ನು ಕಟ್ ಮಾಡ್ಕೊಂಡು ತಿನ್ನೋದ್ರ ಅದ್ರ ಮೇಲ್ಗಡೆ ಉದುರಿಸ್ಕೊಂಡು ತಗೋಬಹುದು, ಅಥವಾ ನಾವು ಮಾಡುವಂತಹ ಕೆಲವೊಂದು ಕಡುಬುಗಳು ಮಾಡಬೇಕಾದ್ರೆ ಅದರಲ್ಲೂ ಕೂಡ ಇದನ್ನು ಮಿಕ್ಸ್ ಮಾಡಿಕೊಂಡು ಆ ಕಡುಬಿನ ಹಿಟ್ಟಲ್ಲೂ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡು ತಗೊಳ್ಳೋದ್ರಿಂದ ಬಹಳ ರುಚಿಕರವಾಗಿ ಈ ಚಿಯಾ ಬೀಜಗಳನ್ನ ನಾವು ಆಹಾರದಲ್ಲಿ ಅಳವಡಿಸ್ಕೋಬಹುದು. ಮೂರನೇದು ಪಂಪ್ಕಿನ್ ಸೀಡ್ಸ್, ಕುಂಬಳಕಾಯಿ ಬೀಜ. ಕುಂಬಳಕಾಯಿ ಬೀಜವನ್ನು ನಾವು ತಗೊಳ್ಳೋದ್ರಿಂದ ನಮಗೆ ಮ್ಯಾಗ್ನೀಷಿಯಂ ಮತ್ತು ಜಿಂಕ್ ಬಹಳ ಚೆನ್ನಾಗಿ ಸಿಗುತ್ತೆ. ಮ್ಯಾಗ್ನೀಷಿಯಂ ನಮ್ಮ ಆಹಾರದಲ್ಲಿ ಹೆಚ್ಚಿದ್ದಾಗ ನಮ್ಮ ನರಗಳ ಆರೋಗ್ಯ ಚೆನ್ನಾಗಿರುತ್ತೆ, ಮಾಂಸಖಂಡಗಳು ಗಟ್ಟಿಯಾಗಿರುತ್ತೆ ಮತ್ತು ಅದ್ರ ಜೊತೆಗೆ ಮೂಳೆ ಗಟ್ಟಿಯಾಗಿರ್ಲಿಕ್ಕೂ ಕೂಡ ಸಹಾಯಕ. ಮ್ಯಾಗ್ನೀಷಿಯಂ ಇರೋದ್ರಿಂದ ರಕ್ತದೊತ್ತಡ ಸರಿಯಾಗಿ ಮೇಂಟೈನ್ ಮಾಡಲಿಕ್ಕೆ, ಬ್ಲಡ್ ಪ್ರೆಷರ್ ಅನ್ನ ಮೇಂಟೈನ್ ಮಾಡಲಿಕ್ಕೂ ಕೂಡ ಉಪಯೋಗ ಆಗುತ್ತೆ ಅಂತ ಹೇಳ್ಬೋದು. ಜಿಂಕ್ ಚೆನ್ನಾಗಿರೋದ್ರಿಂದ ನಮ್ಮ ರೋಗ ನಿರೋಧಕ ಶಕ್ತಿ ಚೆನ್ನಾಗಿಟ್ಕೊಳ್ಳಿಕ್ಕೆ ಸಾಧ್ಯ. ಅದರ ಜೊತೆಗೆ ಪ್ರಾಸ್ಟೇಟ್ ಎನ್ಲಾರ್ಜ್ಮೆಂಟ್, ವಯಸ್ಸಾದವರಲ್ಲಿ ಮೂತ್ರ ವಿಸರ್ಜನೆ ಕಷ್ಟ ಆಗ್ತಾ ಇರುತ್ತೆ, ಪ್ರಾಸ್ಟೇಟ್ ಗ್ರಂಥಿ ದೊಡ್ಡ ಆಗ್ತಾ ಇದೆ ಅಂತ ಹೇಳ್ತಿರ್ತೀವಿ. ಅದನ್ನ ತಡೆಗಟ್ಟಲಿಕ್ಕೂ ಕೂಡ ಈ ಜಿಂಕ್ ಬಹಳ ಮುಖ್ಯವಾದ ಪಾತ್ರ ವಹಿಸುತ್ತೆ. ಜಿಂಕ್ ಚೆನ್ನಾಗಿದ್ದಾಗ ಗಾಯಗಳಾದ್ರೆ ಚರ್ಮದಲ್ಲಿ ಬೇಗ ವಾಸಿಯಾಗುತ್ತೆ. ಅದರ ಜೊತೆಗೆ ಈ ಕುಂಬಳಕಾಯಿ ಬೀಜದಲ್ಲಿ ಆಂಟಿ ಆಕ್ಸಿಡೆಂಟ್, ಆಂಟಿ ಇನ್ಫ್ಲಮೇಟರಿ ಗುಣಗಳಿರುತ್ತೆ, ಒಳ್ಳೆಯ ಕೊಬ್ಬಿನ ಅಂಶ ಇರುತ್ತೆ. ಇದರಿಂದ ನಮ್ಮ ಹೃದಯಕ್ಕೆ ಒಳ್ಳೆಯದು. ನಮ್ಮ ಈ ಉರಿಯೂತವನ್ನು ಕಡಿಮೆ ಮಾಡೋದ್ರಿಂದ ಕೀಲ್ ನೋವು ಇರೋವರೆಗೂ ಕೂಡ ಇದು ಬಹಳ ಒಳ್ಳೆಯದು ಅಂತ ಹೇಳ್ಬೋದು. ಇದರಲ್ಲಿ ವಿಟಮಿನ್ ಇ, ವಿಟಮಿನ್ ಕೆ ಅಂಶಗಳು ಕೂಡ ಇರುತ್ತೆ. ಈ ಪಂಪ್ಕಿನ್ ಸೀಡ್ಸ್ ಅನ್ನ ನಾವು ಪ್ರತಿದಿನ ಒಂದು ಸಣ್ಣ ಮುಷ್ಟಿ ತಿನ್ನುವಂತಹ ಅಭ್ಯಾಸವನ್ನ ಬೆಳೆಸ್ಕೋಬೇಕು. ಹಾಗೆ ರಾಗು ಕೂಡ ತಿನ್ಬಹುದು, ಅಥವಾ ಸ್ವಲ್ಪ ಉಪ್ಪು ಖಾರ ಹಾಕೊಂಡು ರೋಸ್ಟ್ ಮಾಡ್ಕೊಂಡು ತಿನ್ನೋದ್ರಿಂದ ರುಚಿಯಾಗಿ ನಾವು ಅದನ್ನ ತಿನ್ಬಹುದು. ಇದನ್ನ ಸಲಾಡ್ಸ್ಗಳ ಜೊತೆಗೆ ತಿನ್ಬಹುದು, ಮೊಸರು ಜೊತೆ ತಿನ್ಬಹುದು, ಅಥವಾ ಓಟ್ ಮೀಲ್ ಜೊತೆ ಮಿಕ್ಸ್ ಮಾಡ್ಕೊಂಡು ತಿನ್ಬಹುದು. ಅಥವಾ ನಾವು ತಯಾರು ಮಾಡುವಂತಹ ಕೆಲವೊಂದು ಪಲ್ಯಗಳು, ಈಗ ಪಾಲಕ್ ಪನ್ನೀರ್ ಮಾಡ್ತಾ ಇದೀವಿ, ಅದ್ರ ಜೊತೆ ಇದನ್ನ ಹಾಕ್ಬೋದು, ಅಥವಾ ಬಿರಿಯಾನಿ ಮಾಡ್ತಾ ಇದೀವಿ ಅದ್ರ ಜೊತೆ ಇದನ್ನ ಹಾಕೊಂಡು ರುಚಿಕರವಾಗಿ ಇದನ್ನ ತಿನ್ನುವಂತಹ, ನಮ್ಮ ಪ್ರತಿನಿತ್ಯದ ಆರೋಗ್ಯದಲ್ಲಿ ಬಳಸುವಂತಹ ಉಪಾಯವನ್ನ ನಾವು ಅರ್ಥ ಮಾಡ್ಕೊಂಡು ಅದನ್ನ ತಿಳ್ಕೊಂಡು ಬಳಸಲಿಕ್ಕೆ ಶುರು ಮಾಡಬೇಕು. 4ನೇದು ಸನ್ಫ್ಲವರ್ ಸೀಡ್ಸ್, ಸೂರ್ಯಕಾಂತಿ ಬೀಜ. ಸೂರ್ಯಕಾಂತಿ ಬೀಜದಲ್ಲಿ ವಿಟಮಿನ್ ಇ ಮತ್ತು ಸೆಲೆನಿಯಂ ಬಹಳ ಚೆನ್ನಾಗಿರುತ್ತೆ. ವಿಟಮಿನ್ ಇ ಅನ್ನುವಂಥದ್ದು ಒಂದು ಪವರ್ಫುಲ್ ಆಂಟಿ ಆಕ್ಸಿಡೆಂಟ್. ಒಳಗಡೆ ಇರುವಂತಹ ಸೆಲ್ ಡ್ಯಾಮೇಜ್, ಕೋಶಗಳಲ್ಲಿ ಈ ಆಕ್ಸಿಜನ್ ಇಂದ ಆಗುವಂತಹ ಡ್ಯಾಮೇಜ್ ಅನ್ನ ಕಡಿಮೆ ಮಾಡುತ್ತೆ. ಇದು ನಮ್ಮ ಚರ್ಮದ ಆರೋಗ್ಯ ಮೇಂಟೈನ್ ಮಾಡಲಿಕ್ಕೆ ಬಹಳ ಒಳ್ಳೆ ದೊಡ್ಡ ಪಾತ್ರವನ್ನ ವಹಿಸುತ್ತೆ. ಅದರ ಜೊತೆಗೆ ಈ ಸೆಲೆನಿಯಂ ಬಹಳ ಚೆನ್ನಾಗಿರೋದ್ರಿಂದ ರೋಗ ನಿರೋಧಕ ಶಕ್ತಿ ಚೆನ್ನಾಗಿರುತ್ತೆ. ನಮ್ಮ ಥೈರಾಯ್ಡ್ ಗ್ರಂಥಿಗೆ ಒಳ್ಳೆಯದು. ಥೈರಾಯ್ಡ್ ಸಮಸ್ಯೆ ಇರೋರು ಈ ಸನ್ಫ್ಲವರ್ ಸೀಡ್ಸ್, ಸೂರ್ಯಕಾಂತಿ ಬೀಜ ತಗೊಳ್ಳೋದ್ರಿಂದ ನಮಗೆ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು. ಅದರ ಜೊತೆಗೆ ಇದರಲ್ಲಿ ವಿಟಮಿನ್ ಬಿ, ಮ್ಯಾಗ್ನೀಷಿಯಂ, ಆಂಟಿ ಆಕ್ಸಿಡೆಂಟ್ಸ್ಗಳು, ನಮ್ಮ ಹೃದಯಕ್ಕೆ ಬೇಕಾಗಿರುವಂತಹ ಕೆಲವೊಂದಿಷ್ಟು ಒಳ್ಳೆಯ ಕೊಬ್ಬಿನ ಅಂಶ, ಇದೆಲ್ಲದೂ ಕೂಡ ಈ ಬೀಜಗಳಲ್ಲಿ ಸಿಗುತ್ತೆ. ಇದನ್ನು ಕೂಡ ಒಂದು ಸಣ್ಣ ಮುಷ್ಟಿ ನಾವು ತಿನ್ನೋದ್ರಿಂದ ನಮಗೆ ಪ್ರತಿದಿನ ಉಪಯೋಗ ಆಗುತ್ತೆ. ಇದನ್ನು ನಾವು ಹೇಗೆ ಬಳಸ್ಬೋದು? ನಾವು ರಾ ಆಗಿ ಹಾಗೆ ತಿನ್ಬಹುದು, ಅಥವಾ ಸ್ವಲ್ಪ ರೋಸ್ಟ್ ಮಾಡ್ಕೊಂಡು ತಿನ್ಬಹುದು. ಅದ್ರ ಜೊತೆಗೆ ಇದನ್ನ ನಾವು ಚಟ್ನಿಯಲ್ಲಿ ಹಾಕ್ಬೋದು, ಅಥವಾ ಪುಲಾವ್ ಮಾಡ್ತಿದೀವಿ ಅದರಲ್ಲಿ ಹಾಕ್ಬಹುದು. ಈ ಎಲ್ಲಾ ಬೀಜಗಳನ್ನು ಕೂಡ ನಾವು ಪ್ರತಿದಿನ ತಗೊಳ್ಳುವಂತಹ ಆಹಾರದಲ್ಲಿ ಹೇಗೆ ಬಳಸಬಹುದು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡು ಬಳಸ್ತಾ ಹೋದಾಗ ಸುಲಭವಾಗಿ ನಮ್ಗೆ ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ ನಮ್ಗೆ ಬೇಕಾಗಿರುವಂತಹ ಪೋಷಕಾಂಶಗಳನ್ನ ನಾವು ಅಳವಡಿಸ್ಕೊಬಿಡ್ಬೋದು. ಈ 4 ಬೀಜಗಳ ಒಂದು ಕಂಪ್ಯಾರಿಟಿವ್ ಟೇಬಲ್ ಅನ್ನ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಅಂದ್ರೆ ಈ ಅಗಸೆ ಬೀಜ, ಚಿಯಾ ಬೀಜ, ಕುಂಬಳಕಾಯಿ ಬೀಜ ಮತ್ತು ಸೂರ್ಯಕಾಂತಿ ಬೀಜದಲ್ಲಿ ಏನೇನು ಪೋಷಕಾಂಶಗಳಿದೆ, ಯಾವ್ದು ಹೆಚ್ಚಿದೆ ಅಂತ ನೀವು ಪಾಸ್ ಮಾಡ್ಕೊಂಡು ಡೀಟೇಲ್ಸ್ಗೋಸ್ಕರ ಇದನ್ನ ನೋಡಬಹುದು. ಇದ್ರ ಜೊತೆಗೆ ನಾವು ಈ ಎಲ್ಲ 4 ಬೀಜಗಳನ್ನ ಒಟ್ಟಿಗೆ ಒಂದು ಮಿಕ್ಸ್ ಮಾಡಿಕೊಂಡು, ಸೀಡ್ ಮಿಕ್ಸ್ ಅಂತ ಮಾಡಿಕೊಂಡು ಪ್ರತಿದಿನ ಒಂದು ಮುಷ್ಟಿ ತಿನ್ನುವಂತಹ ಅಭ್ಯಾಸ ಇಟ್ಕೊಂಡ್ರೆ ಸುಲಭವಾಗಿ ನಾವು ಎಲ್ಲಾ ಗುಣಗಳನ್ನು, ನಾವು ಆ ಪೋಷಕಾಂಶಗಳನ್ನು ತಗೊಂಡಾಗುತ್ತೆ. ಅಥವಾ ಒಂದು ಎನರ್ಜಿ ಬಾಲ್ ಆಗಿ ಕೆಲವೊಂದಿಷ್ಟು ಡ್ರೈ ಫ್ರೂಟ್ಸ್ ಗಳ ಜೊತೆಗೆ ಈ ಬೀಜಗಳನ್ನು ಮಿಕ್ಸ್ ಮಾಡಿಕೊಂಡು ಒಂದು ಉಂಡೆ ಮಾಡಿ ಇಟ್ಕೋಬಹುದು. ಅದನ್ನ ತಿನ್ನೋದ್ರಿಂದನೂ ಕೂಡ ನಮ್ಗೆ ಶಕ್ತಿ ಬರುತ್ತೆ, ಪೋಷಕಾಂಶಗಳು ಸಿಗುತ್ತೆ. ಈ ಬೀಜಗಳ ಬಗ್ಗೆ ಹಲವಾರು ತಪ್ಪು ಕಲ್ಪನೆಗಳು ಕೂಡ ಇದೆ. ಇದನ್ನ ರಾ ಆಗಿ ತಿನ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ಹಾಗೆ ಈ ಬೀಜಗಳನ್ನ ನಾವು ತಗೋಬೇಕು ಅಂತ. ಹಾಗೆ ತಗೊಂಡ್ರು ಅಥವಾ ಸ್ವಲ್ಪ ಅದನ್ನ ರೋಸ್ಟ್ ಮಾಡ್ಕೊಂಡು ತಗೊಂಡ್ರು ಅದರಲ್ಲಿರುವಂತಹ ಪೋಷಕಾಂಶಗಳು ಕಡಿಮೆ ಆಗಲ್ಲ. ನಂತರ ಕೆಲವೊಂದು ಬೀಜಗಳನ್ನ ನಾವು ಚೆನ್ನಾಗಿ ಅದು ನಮ್ಮ ದೇಹದಲ್ಲಿ ಅಬ್ಸಾರ್ಬ್ ಆಗಬೇಕು, ಹೀರ್ಕೋಬೇಕು ಅಂತಂದ್ರೆ ಈ ಅಗಸೆ ಬೀಜವನ್ನ ಪುಡಿ ಮಾಡ್ಕೊಂಡು ತಗೊಂಡ್ರೆ ಖಂಡಿತ ಒಳ್ಳೇದು.
ಹಾಗೆ ತಿನ್ನೋಕ್ಕಿಂತ ಪುಡಿ ಮಾಡ್ಕೊಂಡು ತಗೊಳ್ಳೋದು ಒಳ್ಳೆಯದು. ಅದೇ ಈ ಚಿಯಾ ಬೀಜಗಳನ್ನು ನೀರಿನಲ್ಲಿ ನೆನೆಸಿ ಅಥವಾ ಅದನ್ನು ಮೊಸರು ಈ ರೀತಿಯಾದಂತಹ ದ್ರವ ಇರುವಂತಹ ಪದಾರ್ಥಗಳಲ್ಲಿ ನೆನೆಸಿ ತಗೊಳ್ಳೋದ್ರಿಂದ ಅದು ನಮ್ಮ ದೇಹದಲ್ಲಿ ಚೆನ್ನಾಗಿ ಹೀರ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ, ಡೈಜೆಸ್ಟ್ ಆಗುತ್ತೆ. ಆವಾಗ ಅದರ ಎಲ್ಲ ಲಾಭಗಳನ್ನು ನಾವು ಪಡ್ಕೋಬಹುದು. ಈ ಬೀಜಗಳನ್ನು ನಾವು ತೂಕ ಕಡಿಮೆ ಮಾಡಲಿಕ್ಕೂ ತೂಕ ಹೆಚ್ಚು ಮಾಡಲಿಕ್ಕೂ ಕೂಡ ಉಪಯೋಗಿಸ್ಬೋದು. ಎಷ್ಟು ನಾವು ತಿಂತೀವಿ ಅನ್ನೋದು ಬಹಳ ಮುಖ್ಯ. ಇದನ್ನ ತಗೊಳ್ಳೋದ್ರಿಂದ ನಮಗೆ ಬೇಗ ಸಟೈಟಿ ಅಂದ್ರೆ ಬೇಗ ನಮ್ಮ ಹೊಟ್ಟೆ ತುಂಬಿರುವಂತಹ ಭಾವನೆ ಬರುತ್ತೆ. ಅದರಿಂದ ಸ್ವಲ್ಪ ಮಟ್ಟಿಗೆ ಕರೆಕ್ಟಾಗಿ ತಗೊಳ್ಳೋದ್ರಿಂದ ನಮ್ಮ ಪೋಷಕಾಂಶಗಳು ಕೂಡ ಸಿಗುತ್ತೆ, ತೂಕ ಕಡಿಮೆ ಮಾಡಲಿಕ್ಕೂ ಕೂಡ ಇದನ್ನು ಬಳಸ್ಬೋದು. ಅಥವಾ ನಾವು ಇದನ್ನ ಎನರ್ಜಿ ಬಾರ್ ಆಗಿ ಕಾಲಕ್ಕೆ ತಗೊಳ್ಳೋದ್ರಿಂದ ಕ್ಯಾಲರಿ ಡೆನ್ಸ್, ಹೆಚ್ಚು ಕ್ಯಾಲರಿಗಳು ಇದರಲ್ಲಿ ಸಿಗೋದ್ರಿಂದ ನಮ್ಮ ತೂಕ ಹೆಚ್ಚು ಮಾಡ್ಕೊಳ್ಳಿಕ್ಕೂ ಕೂಡ, ಮಾಂಸಖಂಡಗಳನ್ನು ಗಟ್ಟಿ ಮಾಡ್ಕೊಳ್ಳಿಕ್ಕೂ ಕೂಡ ಇದನ್ನ ಬಳಸಬಹುದು. ಅದರಿಂದ ಇವತ್ತು ನಾವು ಈ 4 ಬೀಜಗಳಿಂದ ಹೇಗೆ ಹೆಚ್ಚು ಪೋಷಕಾಂಶಗಳನ್ನು ನಮ್ಮ ದೇಹದಲ್ಲಿ ನಾವು ತಗೋಬಹುದು, ಇದರಿಂದ ನಮ್ಮ ಹಲವಾರು ಅಂಗಾಂಗಗಳಿಗೆ ಹೇಗೆ ನಮಗೆ ಲಾಭಗಳಾಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಂಡಿದ್ದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಇದನ್ನ ಲೈಕ್ ಮಾಡಿ ಮತ್ತು ನಿಮ್ಮ ಅಕ್ಕಪಕ್ಕದವ್ರ ಜೊತೆ ಇದನ್ನ ಹಂಚ್ಕೊಳ್ಳಿ, ಶೇರ್ ಮಾಡಿ. ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋಗಳನ್ನು ನೋಡಬೇಕು ಅಂದ್ರೆ ನನ್ನ ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಲಿದೆ, ಅದನ್ನ ಸರಿಯಾಗಿ ಇಟ್ಕೊಳ್ಳೋದು ನಮ್ಮ ಕರ್ತವ್ಯ. ನಮಸ್ಕಾರ.